ವೀಕ್ಷಕರೇ, ಚಂದ್ರ ದಶಾಭುಕ್ತಿ ಅಂದ್ರೆ ಏನು? ಜಾತಕದಲ್ಲಿ ಚಂದ್ರ ದಶಾಭುಕ್ತಿ ಎಷ್ಟು ವರ್ಷಗಳ ಕಾಲ ಇರುತ್ತೆ? ಇದರಿಂದ ಏನಾದರೂ ಮದುವೆಗೆ ತೊಂದರೆಯಾಗುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ರವಿ ದಶಾಭುಕ್ತಿ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಇವತ್ತು ಚಂದ್ರ ದಶಾಭುಕ್ತಿ, ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ? ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ದಶಾದಲ್ಲಿ ಹುಟ್ಟಿದ ಆ ದಶದ ಮಹತ್ವವೇನು? ದಶ ದಿಶೆ ಅಂತಾರೆ, ದಿಶೆ ಅನ್ನಬಾರ್ದು, ದಶ. ಗುರು ಪ್ರವೇಶ ಅಂತಾರೆ. ಗುರು ಪ್ರವೇಶ ಅಲ್ಲ, ಗೃಹ ಪ್ರವೇಶ. ಯಾರ್ದಾರು ಮನೆ, ಹೊಸ ಮನೆ ಮಾಡೋದಕ್ಕೆ ಗುರು ಪ್ರವೇಶ ಅಂತ ಸಾಮಾನ್ಯವಾಗಿ. ಗುರುಗಳ ಪ್ರವೇಶ ಅದೇನೋ ಓಕೆ, ಗೃಹ ಪ್ರವೇಶ ಅಂತ ಕರಿಬೇಕು. ಚಂದ್ರಮ ಮನಸ್ಸು ಜಾತ, ಚಂದ್ರನ ಮನಸ್ಸನ್ನು ಹೇಳುವನು. ಮನಸ್ಸು ಸ್ಥಿತಿ ಹೇಗಿದೆ ಅಂದರೆ ಚಂದ್ರ ಕೊಡುವಂಥದ್ದು. ಈಗ ಸಾಮಾನ್ಯವಾಗಿ ತಪ್ಪು ತಿಳಿಬಾರ್ದು. ಈ ಮೆಂಟಲಿ ಡಿಸಾರ್ಡರ್ ಆಗುವವರಿಗೆ ಈ ಅಮಾವಾಸ್ಯೆ ಪೌರ್ಣಿಮೆ ಬಂದರೆ ಒತ್ತಡ ಜಾಸ್ತಿಯಾಗಿ ತೊಂದರೆ ಆಗ್ತದೆ. ಅದಕ್ಕೆ ಕಾರಣ ಚಂದ್ರ. ಚಂದ್ರ ಮನಸ್ಸಿಗೆ ಒತ್ತಡ ಕೊಟ್ಟರೆ ನಾವು ಹೇಗೇಗೋ ಆಡ್ತೀವಿ. ಇವನು ಭೂಮಿಗೆ 11ನೇ ದಿವಸ ಹತ್ತಿರ ಬರ್ತಾನೆ. ಇದು ಪ್ರತಿ ತಿಂಗಳು 2 ಸಲ. ಏಕಾದಶಿ, ಏಕ ಅಂದರೆ 11, ಉಪ ಅಂದರೆ ಹತ್ತಿರ. ಏಕಾದಶಿ ಉಪವಾಸ ಅಂದರೆ ಚಂದ್ರ ತನ್ನ ಸ್ಥಿತಿಗತಿಗಳಿಗಿಂತ ಎಷ್ಟೋ ಕಿಲೋಮೀಟ್ರು ಬಂದು ಇಲ್ಲಿನ ಸಮುದ್ರ ನೀರು, ನಮ್ಮಲ್ಲಿ ಇರುವ ನೀರು, ಹಸಿರು, ಇಲ್ಲಿರುವಂಥ ನೀರಿನ ಅಂಶಗಳನ್ನೆಲ್ಲ ತಗೊಂಡೋಗಿಟ್ಟು ಒಂದು ಕೂಲ್, ತಣ್ಣಗಿದೆ ಮನಸ್ಸು ತಣ್ಣಗಿರಲಪ್ಪ, ಅವನ ಹೊಟ್ಟೆ ತಣ್ಣಗಿರಲಿ ಅಂತವಲ್ಲ, ಆ ತಣ್ಣಗೆಯನ್ನು ಮಾಡುವವನು ಚಂದ್ರ. ಚಂದ್ರನ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ. ತಾಯಿಯ ವರ್ಗವನ್ನು ಸೂಚಿಸುವವನು. ತಾಯಿ ನಿನಗೆ ಅನುಕೂಲ, ತಾಯಿಗೆ ನೀ ಹುಟ್ಟಿದ್ದಕ್ಕೆ ತಾಯಿಗೆ ಅನುಕೂಲ. 7 ಜನ್ಮ ಅಂತೀವಿ, 7 ಜನ್ಮ ಅಂತೀವಿ. ಎಷ್ಟು ಜನ್ಮ ತೆಗೆದರೂ ಅವರಿಗೆ ಆ ಋಣ ಮಾತ್ರ ತೀರಿಸ್ಲಿಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಚಂದ ಮಾಮ, ಚಂದ ಸೋದರ ಮಾವ. ಆ್ಯಕ್ಚುಲಿ ಎಲ್ಲರಿಗೂ, ಗಂಡಾಗಲಿ ಹೆಣ್ಣಾಗಲಿ, ತಾಯಿಯ ಅಣ್ಣ ಅಂತ ಕರೀತಾರೆ. ಅಷ್ಟು ಸಂತೋಷವನ್ನು ಉತ್ಪತ್ತಿ ಮಾಡುವನು. ಇದರಲ್ಲಿ ಕ್ಷೀಣಚಂದ್ರ ಅನ್ನುವಂಥದ್ದು ಬೇರೆ, ವೃದ್ಧಿಚಂದ್ರ ಅನ್ನುವಂಥದ್ದು ಬೇರೆ. ವೃದ್ಧಿಚಂದ್ರದಲ್ಲಿ ಹುಟ್ಟಿದವರ ಸ್ವಭಾವ ಬೇರೆ, ಮತ್ತು ಕ್ಷೀಣದಲ್ಲಿ ಅಂದರೆ ಅಮಾವಾಸ್ಯೆಯಿಂದ ಪೌರ್ಣಿಮೆ ತನಕ ಇರುವಂಥ ಹುಟ್ಟಿದವರ ವಿಚಾರಗಳು ಬೇರೆ. ಯಾವುದರಲ್ಲ ಒಂದರಲ್ಲಿ ಹುಟ್ಟಿರಲೇಬೇಕು. ಮತ್ತು ಇವನು ತಾಯಿಯ ವರ್ಗದಲ್ಲಿ ನಿನಗೆ ಅನುಕೂಲತೆ ಎಷ್ಟರ ಮಟ್ಟಿಗೆ ಕೊಡ್ತಾನೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುವವನು. ಇವನ 10 ವರ್ಷಗಳ ಕಾಲ ತನ್ನ ದಶಾಭುಕ್ತಿಯನ್ನು, ಭುಕ್ತಿ ಮೀನ್ಸ್ ಸಬ್ ಪೀರಿಯಡ್, ಅದರಲ್ಲಿ ಸಪ್ರೇಡು, ಅದರಲ್ಲಿ ಸ್ವಯಭುಕ್ತಿ. ಚಂದ್ರದಶ, ಚಂದ್ರಭುಕ್ತಿ, ಚಂದ್ರದಶ, ಶನಿಭುಕ್ತಿ, ಚಂದ್ರದಶ, ಬುಧಭುಕ್ತಿ, ಹೀಗೆ ಆಗ್ತದೆ. ಋಷಭ ರಾಶಿಯಲ್ಲಿ ಟಾಪ್ ಪೊಸಿಷನ್ ಇವರಿಗೆ. ಋಷಭ ರಾಶಿಯವರ ಹತ್ರಕ್ಕೆ ಅಥವಾ ತುಲಾ ರಾಶಿಯವರ ಹತ್ರಕ್ಕೆ ನೀವೇನಾದ್ರು ಹೋಗಿ ನಿಮ್ಮ ತಾಯಿಯ ಬಗ್ಗೆ ಜ್ಞಾಪಿಸಿ ಒಂದು ಕಣ್ಣು ಒಂಚೂರು ನೀರು ಬರದೇ ಇರೋದಿಲ್ಲ. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ ಋಷಭ ರಾಶಿಗೂ ಮತ್ತು ತುಲಾ ರಾಶಿಗೂ. ಇವರಿಬ್ಬರ ರಾಶಿಯವ್ರಿಗೆ ಮಾತ್ರ ತಾಯಿಯ ಕಂಡ್ರೆ ವಿಪರೀತ ಪ್ರೀತಿ, ತಾಯಿಗೂ ಅಷ್ಟೇ ಮಕ್ಕಳ ಕಂಡ್ರೆ ಅಷ್ಟು ಪ್ರೀತಿ. ಇದರಲ್ಲಿ ಬಾಕಿ ಅವ್ರ ಮೇಲೆ ಇಲ್ವಾ? ಎಲ್ಲರ ಮೇಲೆ ಇದೆ. ಸ್ವಲ್ಪ ಕರುಳು ಕಿತ್ತುಕೊಂಡು ಹೆಚ್ಚಿಗೆ ಅನುಕೂಲ ಮಾಡೋದು ತಾನು. ಉತ್ತಮ ಪೊಸಿಷನ್. ನೈಸರ್ಗಿಕ ಪ್ರೇಮಿಗಳು ಅಂತ ಹೆಸರು ಯಾರಿಗೆ? ಸೂರ್ಯ ಮತ್ತು ಚಂದ್ರ. ದಿನನಿತ್ಯ ಸೂರ್ಯ ಕೊಡುವ ಬೆಳಕನ್ನು ತಾನು ತಗೊಂಡು ತಣ್ಣಗೆ ಮಾಡಿ ಮತ್ತೊಬ್ಬರಿಗೆ ಬಿಡೋನು. ಅವನೆಂಥ ಕ್ವಾಲಿಟಿ! ಇಡೀ ಜಗತ್ತೇ ಈಗ ಸೂರ್ಯನ ಓಝೋನ್ ಲೇಯರ್ಸಿಂದ ಆಗಿರಲಿಲ್ಲ ಅಂದರೆ ಆ ಬಿಸಿಲಿನ ತಾಪದಿಂದ ನಮಗೆಲ್ಲರಿಗೂ ಕ್ಯಾನ್ಸರ್ ಬರ್ತಿತ್ತು. ಅದನ್ನು ಅಡ್ಡಗಟ್ಟಿದ್ದು ಒಂದು ಲೇಯರ್ ತಡೆಗಟ್ತಾ ಇದೆ. ಡೈರೆಕ್ಟ್ ಬಿಡ್ತಾ ಇಲ್ಲ, ಒಂದು ಮೆಶ್ ಹಾಕಿದ್ದಾನೆ ದೇವರು. ಎಲ್ಲ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮ. ವಿಚಿತ್ರ ವಿಚಿತ್ರ ಈ ಲೋಕ.
ಈ ನಮ್ಮ ಮನುಷ್ಯರ ಮನುಕುಲ, ಪ್ರಾಣಿಗಳ ಕುಲ, ಈ ಗಿಡ ಇವೆಲ್ಲವೂ ಹಾಳಾಗಬಾರ್ದು. ಫೋಟೋಸಿಂಥೆಸಿಸ್ ಬೇಕು, ಸೂರ್ಯ ಬೇಕಲೇಬೇಕು. ಅದರಲ್ಲಿ ಹಸಿರಾಗಬೇಕಾದ್ರೆ, ಚೆನ್ನಾಗಿ ಗಿಡ ಬೆಳಿಬೇಕಾದ್ರೆ ಬಿಸಿಲು ತಾಪ ಬೇಕು. ಅಷ್ಟೇ ಚಂದ್ರನೂ ಇಂಪಾರ್ಟೆಂಟ್. ಯಾವುದೋ ಒಂದು ಹುಚ್ಚು ಕಂಟ್ರಿ ಹೊರಟಿತ್ತು, ನಾವೊಂದು ಚಂದ್ರನ್ನೇ ಸ್ಯಾಟಲೈಟ್ ಬಿಟ್ಟು ಸೆಟ್ ಮಾಡಿಬಿಡ್ತೀವಿ ಅಂತ. ಇನ್ನೊಬ್ರು ಹೇಳಿದ್ರು ನಾವು ಚಂದ್ರನನ್ನೇ ಬ್ಲಾಸ್ಟ್ ಮಾಡಕ್ಕೆ ಬಿಡ್ತೀವಿ, ನಮ್ಗೆ ಆ ಸಾಮರ್ಥ್ಯ ಇದೆ, ಅಲ್ಲಿ ಹೋಗ್ಬಿಟ್ಟು ಬಾಂಬ್ ಇಟ್ಬಿಡ್ತೀವಿ. ಚಂದ್ರನೇ ಇಲ್ಲ ರೀ, ನಾವೇ ಕೊಡ್ತೀವಿ ಅಂದರು. ಪ್ರಕೃತಿ ನಿಯಮದಲ್ಲಿ ಒಂದು ಗಿಡದ ಎಲೆಯನ್ನು ಆಡಿಸ್ಲಿಕ್ಕೆ ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಸುಮ್ಮನೆ ಜಾಸ್ತಿ ಹೇಳಿ ನೋಡಿ, ನಿಮ್ಗೆ ಒದ್ದಾಟಗಳು ಗೊತ್ತಾಗ್ತದೆ. ಇವರು ಸೂರ್ಯ ಚಂದ್ರ ಇಬ್ಬರು ರಾಹುಕೇತುಗಳ ವಿರುದ್ಧ ದಿಕ್ಕು. ಚಂದ್ರ ಯಾರ ಜೊತೆಯಲ್ಲೂ ಜಗಳ ಇಲ್ಲ, ಜಗಳ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ನಕ್ಷತ್ರಕ್ಕೂ 2.25 ದಿನ 2.25 ದಿನ 2.25 ದಿನ ಲಾಸ್ಟಕ್ಕೆ ಮತ್ತೆ ಮುಂದಕ್ಕೆ ಹೋಗುವಂಥದ್ದು. ಒಂದು ತಿಂಗಳ ಒಳಗಡೆ 28 ದಿನದ ಒಳಗಡೆ ಒಂದು ರೌಂಡ್ ರಾಶಿಯನ್ನು ಫುಲ್ ಸುತ್ತುವ ಅಸಾಧ್ಯವಾದ ಸ್ಪೀಡ್ ಉಳ್ಳಂಥ ಈ ಗ್ರಹ. ಇವನು ತುಂಬ ಸ್ನೇಹಿತರು ಅಂದರೆ ಸೂರ್ಯ, ಗುರುಗಳು, ಬುಧ ಇವರಿಗೆ. ಮಕರ, ಕುಂಭ ಇವರಿಗೆ ಸ್ವಲ್ಪ ಟೆನ್ಷನ್ ಕೊಡುವಂಥವನು. ಸರಿ, ಹುಟ್ಟಬೇಕಾದ್ರೆ ಮಕರ ಕುಂಭ ಓಕೆ. ಆಮೇಲೆ ದಿನನಿತ್ಯ ಓಡಾಟದಲ್ಲಿ ಇವತ್ತು ಮಕರ ರಾಶಿ ಇತ್ತು, ಇವತ್ತು ಕುಂಭ ರಾಶಿ ಇತ್ತು ಅಂದರೆ ನೋಡಿ, ಅವತ್ತಿನ ದಿನ ಅವರುಗಳಿಗೆಲ್ಲರಿಗೇನೋ ಆರೋಗ್ಯನೋ ಹಣಕಾಸು ಏನೋ ಟೆನ್ಷನ್ ಆಗುತ್ತೆ. ಈ ಬಿಳುಪು ಹಾಲು, ಬೆಳ್ಳಗಿರೋ ಪದಾರ್ಥ, ಬೆಳ್ಳಗಿರೋ ಪದಾರ್ಥ ಅಂದರೆ ಪಿನಾಯಿಲ, ಅದು ಕೂಡ ಬೆಳ್ಳಗಿದೆ ಅಂದರೆ ಅದು ಶನಿಗೆ ಸಂಬಂಧಪಟ್ಟದ್ದು, ಈ ಚಂದ್ರನಿಗೆ ಸಂಬಂಧಪಟ್ಟದ್ದಲ್ಲ. ವೈಟ್ ಕಲರ್ ಇರುವಂಥದ್ದು ಇವೆಲ್ಲವೂ ಚಂದ್ರನಿಗೆ ಬಹಳ ಇಷ್ಟಪಡುವಂಥ, ಅವನ ಆಧಿಪತ್ಯದಲ್ಲಿ ಇರುವಂಥದ್ದು. ಇದರಲ್ಲಿ ಏನು ಹೇಳ್ತಾರೆ, ಚಂದ್ರನ ಜೊತೆಯಲ್ಲಿ ಶುಕ್ರ ಆಗಲ್ಲ ಅಂದ್ರಿ ಒಂದು ಟೈಮಲ್ಲಿ, ಒಂದು ಟೈಮಲ್ಲಿ ಚೆನ್ನಾಗಾಗುತ್ತೆ ಅಂತೀರಿ. ಹೇಗದು? ಮಾಲವಿಕ ಯೋಗವನ್ನು ಕೊಡುವವನು, ಗಜಕೇಸರಿ ಯೋಗವನ್ನು ಕೊಡುವವನು, ಭದ್ರ ಯೋಗವನ್ನು ಕೊಡುವವನು, ಶಚಯೋಗವನ್ನು ಕೊಡುವವನು, ಶಶಿಮಂಗಳ ಯೋಗವನ್ನು ಕೊಡುವವನು. ಈ ಯೋಗದ ದೃಷ್ಟಿ ಪ್ರಾರಂಭ ಆಗ್ತದೆ ಅಂದರೆ ಚಂದ್ರನಿಂದಲೇ. ಚಂದ್ರ ಯಾರ ಜೊತೆಯಲ್ಲಿ ಕಾಂಬಿನೇಷನ್, ಆ ಕಾಂಬಿನೇಷನ್ನಿನ ಗ್ರಹಗತಿಗಳು ಹೇಗೆ, 10 ವರ್ಷಗಳ ಕಾಲ ಏನು ಸಬ್ ಪೀರಿಯಡು, ಆ 10 ವರ್ಷವೂ ಹೇಗಿರುತ್ತೆ. ಆ ಚಂದ್ರ ದಶ ಬಂತು ಅಂದರೆ ತಾಯಿ ವರ್ಗದ ಆಶೀರ್ವಾದಗಳು ನಡೆಯೋಕ್ಕೆ ಶುರುವಾಗುತ್ತೆ. ಇಷ್ಟು ದಿನ ಇಲ್ಲದೇ ಇದ್ದ ಕಾರ್ಯಕ್ರಮ ಶುರುವಾಗ್ಬಿಡುತ್ತೆ. ಯಾವ ತಾಯಿಯು ಎಂದಿಗೂ ಮನಸ ವಾಚ ಕರ್ಮಣ ಹಸ್ತ ಪದ್ಮ ಉದರದಿಂದಲೂ ತನ್ನ ಮಕ್ಕಳನ್ನು ಕೆಟ್ಟದ್ದು ಎಣಿಸೋದಿಲ್ಲ. ಖಂಡಿತ ಕೋಪ ಬರಬಹುದು, ನೀನು ಮಾಡುವ ತಪ್ಪುಗಳಿಗೆ ಕೋಪ ಬರಬಹುದು, ನೀನು ಹಾಳಾಗಿ ಹೋಗು ಅನ್ನುವ ಹೊಟ್ಟೆಯಿಂದ ಹಾಕುವ ಸಂಕಟ ಆ ಮಕ್ಕಳಿಗೂ ತರಗಲ್ಲ. ಒಂದು ಕೋಳಿ ಇದೆ, ತನ್ನ ಮರಿ ಪುಟ್ಟು ಮರಿ, ಅದನ್ನು ತುಳು ಸಾಯಿಸುತ್ತೇನೋ, ಅದು ಓಡಾಡುತ್ತೆ ಕಾಲ್ಪಕ್ಕ, ಆದರೂ ಸಾಯಿಸೋದಿಲ್ಲ. ಹೇಗೋ ಆ ತಾಯಿಯ ವರ್ಗದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಕೊಡುವ ಏಕೈಕ ಗ್ರಹ ಚಂದ್ರ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ರೋಹಿಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರೋಹಿಣಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಕುಟುಂಬದ ಬಗ್ಗೆ ಕೇಳಬೇಕು. ಕುಟುಂಬದ ಬಗ್ಗೆ ಕೇಳಬೇಕಾ? ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ ಪರ್ಟಿಕ್ಯುಲರ್ ಆಗಿ? ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ಒಬ್ರ ಬಗ್ಗೆ ಕೇಳಬಹುದು? ಮಕ್ಕಳ ವಿಚಾರ ಕೇಳಬೇಕಿತ್ತು. ಅಲ್ಲ, ಒಬ್ರ ಬಗ್ಗೆ ಕೇಳಬೇಕು ರೋಹಿಣಿ ಅವರೇ. ಓಕೆ. ಎಸ್, ಕರೆ ಕಟ್ಟಾಗಿದೆ. ಗುರುಜಿ, ಜಾತಕದ ವರ್ಚಸ್ಸು ಹೆಚ್ಚಾಗಬೇಕು ಅಂದ್ರೆ ಏನ್ ಮಾಡಬೇಕು? ವರ್ಚಸ್ವಿ ಭೂಯಾಸಂ ಅಂತ ಕರಿತೀವಿ. ಒಳ್ಳೆ ವರ್ಚಸ್ಸು ಕಳೆ ಬಂದಿದೆ ಅಂದರೆ ಚಂದ್ರನ ಆಧಿಪತ್ಯ ತುಂಬ ಚೆನ್ನಾಗಿದೆ. ಇವತ್ತಿನ ವಿಚಾರನೇ ಮಾತಾಡೋಣ. ಚಂದ್ರವದನ ಅಂತ ಕರಿತೀವಿ. ಚಂದ್ರನಂತೆ ವದನ. ಅವನು ಪ್ಯೂರ್ ವೈಟ್ ಅಲ್ಲ, ಪ್ಯೂರ್ ಬ್ಲಾಕ್ ಆದರೆ ಕ್ರೀಮ್ ವೈಟ್ ಇರುವಂಥವನು. ಇರೋದರಲ್ಲೇ ಭೂಮಿಗೆ ಹತ್ತಿರ ಇರುವ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುವಂಥವನು. ಅದಕ್ಕಾಗಿ ಏಕ ಅಂದರೆ
ಹತ್ತಿರ ಅಂತಂತಿದ್ದೆ ನಾನು. ಏಕ ಅಂದರೆ 11, ಉಪ ಅಂದರೆ ಹತ್ತಿರ. ನಮ್ಮನ್ನು ಅವತ್ತಿನ ದಿವಸ ಅದಕ್ಕಾಗಿ ಏಕಾದಶಿ ಉಪವಾಸವನ್ನು ಮಾಡಿ ನಿಮಗೆ 14 ದಿವಸ ಮೃಷ್ಟಾನ್ನ ಭೋಜನ, 1 ದಿವಸ ಉಪವಾಸ ಮಾಡೋದು. ಇದು ಸೈಂಟಿಫಿಕ್ ಪ್ರಕಾರನೂ ಪ್ರೂವ್ ಆಗಿದೆ. ಸ್ವಲ್ಪ ರೆಸ್ಟ್ ಕೊಡ್ರಿ ಲಿವರ್ಗೆ, ಅದು ಎಷ್ಟಂತ ಕೊಟ್ಟದ್ದೆಲ್ಲ ತಿನ್ನುತ್ತೆ, ಅದನ್ನು ಅರಿಬೇಕಲ್ಲ ಅಂತನ್ನುವಂಥದ್ದು. ಅದಕ್ಕೂ ಚಂದ್ರನಿಗೂ ಇರುವ ಸಂಬಂಧ. ಖಂಡಿತ ಗುರುಜಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಪರಿಮಳ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪರಿಮಳ ಅವರಿಗೆ. ನಮಸ್ತೆ ಪರಿಮಳ ಅವರೇ. ಹಲೋ. ಎಸ್, ಕರೆ ಕಟ್ ಆಗಿದೆ. ಜಾತಕ ವರ್ಚಸ್ಸಿನ ಬಗ್ಗೆ ಹೇಳ್ತಾ ಇದ್ರಿ. ಜಾತಕ ಎಲ್ಲಿದೆ, ಯಾವ ರಾಶಿ ಅವನು ಅದನ್ನು ನೋಡೋದು ಚಂದ್ರ ಎಲ್ಲಿದ್ದಾನೆ. ನಕ್ಷತ್ರ 27 ನಕ್ಷತ್ರಗಳು ಚಂದ್ರನ ಹೆಂಡತಿಯರಂತೆ. ಅದರಲ್ಲಿ ರೋಹಿಣಿಯಲ್ಲಿ ಆಸಕ್ತನಾಗಿರ್ತಾನೆ ಚಂದ್ರ. 10 ವರ್ಷಗಳ ಕಾಲ ತನ್ನ ದಶಾಭುಕ್ತಿಯನ್ನು ನಡೆಸ್ತಾನೆ. ಆಗ ತಾಯಿಯ ವರ್ಗದ ತಾಯಿ ತಂದೆ ಇಲ್ಲದಿದ್ದವರು ಸಹಿತ ಆ 10 ವರ್ಷಗಳ ಕಾಲದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. ಯಾವತ್ತೂ ಕೆಡುಕಂತೂ ಉಂಟು ಮಾಡೋದಿಲ್ಲ. ಬುಧ ಮತ್ತು ಸೂರ್ಯ ಮತ್ತು ಕುಜ ಇವರ ಜೊತೆ ಇರುವ ರಾಶಿಯವರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ಖಂಡಿತ ಗುರುಜಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಶ್ರೀಕಾಂತ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಕಾಂತ್ ಅವರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಜನರಲ್ ಆಗಿ ಒಂದು ಕ್ವಶನ್ ಕೇಳಬೇಕು ಗುರುಜಿಗೆ. ಸರಿ ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ್ ಹೇಳಿ. ಸರ್, ಇದು ಉತ್ತರ ದಿಕ್ಕಿಗೆ ಒಂದು ಜೇನುಗೂಡು ಕಟ್ಟ್ಯಾರ. ಅದು ಚಲೋನ ಹೆಂಗ ಮತ್ತೆ ತೆಗಿಸ್ಬೇಕಂದ್ರೆ ಯಾವ ತೆಗಿಸ್ಬೇಕು? ತೆಗಿಸ್ಲೇಬೇಡ್ರಿ. ನಿಮ್ಗೇನೋ ತೊಂದರೆ ಕೊಟ್ಟಿದ್ಯೇನು? ಅದು ಪಕ್ಕದಲ್ಲೇ ಪಾತ್ರೆ ತೊಳಿತಾರಲ್ಲೇ, ಈಗ ಗ್ರಿಲ್ ಗದ್ದೆ ಅದಲ್ಲೇ. ನಾನು ಹೇಳೋದು ಅದರಿಂದ ಏನಾದರೂ ಬರೋದು, ಕಚ್ಚೋದು, ವಿಪರೀತ ತೊಂದರೆ ಕೊಡೋದಾದರೆ ಬಿಡಿಸಿ. ಅದು ಅಮಾವಾಸ್ಯೆ ಟೈಮ್ಗೆ ತಾನಾಗಿ ಬಿಟ್ಟು ಹೋಗುತ್ತೆ. ಅದು ನೆಕ್ಸ್ಟ್ ಎಲ್ಲಿದೆ ಅಂತ ನೋಡ್ಕೊಂಡು ಬಂದು ಅಲ್ಲಿಗೆ ಶಿಫ್ಟ್ ಆಗ್ತದೆ. ಏನೋ ಒಂದು ಕಾರಣಕ್ಕೆ ತಂಪಿನ ವಾತಾವರಣ ಇತ್ಯಾದಿಗಳಿದ್ದಕ್ಕೆ ಬಂದಿದ್ದು. ತೆಗೆಸಬೇಕು ಅಂದರೆ ಪೌರ್ಣಿಮೆ ಹೊತ್ತಿಗೆ ಅದು ಪೂರ್ತಿ ತನ್ನ ಜೇನನ್ನು ಕುಡಿಯುತ್ತೆ. ಅಮಾವಾಸ್ಯೆಗೆ ಅದನ್ನು ಮತ್ತೆ ಕಟ್ಟಲಿಕ್ಕೆ ಶುರುವಾಗ್ತದೆ. ಈ ಸೈಕಲ್ ಬರಬೇಕು. ಸಾಧ್ಯವಾದಷ್ಟು ಉಳಿಸುವ ಪ್ರಯತ್ನ. ಇಲ್ಲದಿದ್ದರೆ ಬರೀ ಹೊಗೆ ಹಾಕಿ ತಾನಾಗಿ ಬಿಟ್ಟು ಹೋಗ್ತದೆ. ಹೊಗೆ ಹಾಕಿದ್ರೆ ಸಾಕು. ಬೆಂಕಿ ಹಾಕೋದು, ಸುಡೋದು ಮಾಡಬೇಡಿ. ಬರೀ ಸ್ವಲ್ಪ ಸಾಂಬ್ರಾಣಿ ಹೊಗೆನೋ ಅಥವಾ ಯಾವುದಾದ್ರು ಹೊಗೆ ಸ್ವಲ್ಪ ಜೋರಾಗಿ ಹಾಕಿದರೆ ಆ ಜಾಗ ಬಿಟ್ಟು ಅದು ಹೋಗಿ ಬೇರೆ ತನ್ನ ಗೂಡನ್ನು ತಾನು ಹುಡ್ಕೊಳ್ಳುತ್ತೆ. ಅದು ತಪ್ಪು ಇಲ್ಲ. ಕಚ್ಚೋದು ನಮಗೆ ಪ್ರಾಣಿಗಳಿಂದ ತೊಂದರೆ ಕೊಡ್ತದೆ ಅಂದರೆ ಅದನ್ನು ನಾವು ದೂರ ಇಡಬೇಕು. ನಾವು ಓಡ್ಲಿಕ್ಕೆ ಬರಲ್ಲ. ಅದು ಬೇಕಾದ್ರೆ ಪಾಪ ಯಾವುದೋ ಬೆಟ್ಟ ಗುಡ್ಡ ನೋಡ್ಕೊಂಡು ಹೋಗುತ್ತೆ. ಅದಕ್ಕಾಗಿ ಅದನ್ನು ಒಳ್ಳೆ ದಿನ ನೋಡಿ ಕಳಿಸಿ. ಗುರುವಾರ ಅನುಸರಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಶ್ರೀಕಾಂತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ವಿಶಾಲಾಕ್ಷಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಶಾಲಾಕ್ಷಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. 17/5/2006 ಮೇಡಮ್. ಪೂರ್ವಾಷಾಢ ನಕ್ಷತ್ರ, ಧನುಸ್ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ಕಾರಮ್ಮ. ಅದೇ ನನ್ನ ಮಗಳದ್ದು ವಿದ್ಯಾಭ್ಯಾಸ ಕೇಳಬೇಕಾಗಿತ್ತು ಗುರುಗಳೇ. ಏನು ಓದ್ತಿದ್ದಾರೆ? 7th ಓದ್ತಾ ಇದ್ದಾಳೆ. ಮುಂದೆ ಅವಳ ಲೈಫ್ ಹೆಂಗಿರುತ್ತೆ? ಆಮೇಲೆ ಅದೇ ವಿದ್ಯಾಭ್ಯಾಸ ಹೆಂಗ್ ಮಾಡ್ತಾಳೆ ಏನು ಅಂತ. ಹೆಂಗ್ ಮಾಡ್ತಾಳೆ ನೀವೇ ಹೇಳಿ. ಚೆನ್ನಾಗಿ ಓದ್ತಾಳೆ ಇಲ್ವೋ? ಪರವಾಗಿಲ್ಲ ಗುರುಗಳೇ, ಚೆನ್ನಾಗಿ ಓದ್ತಾ ಇದ್ದಾಳೆ. ಯಾವ ರಾಶಿ? ಧನುರಾಶಿ ಅಲ್ಲ? ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ವಿದ್ಯಾ ಬಗ್ಗೆ ಚಿಂತನೆ ಮಾಡಬೇಡಿ. ಅದ್ಭುತವಾಗಿ ಆಗ್ತದೆ. ಏನು ಭಯ ಇಲ್ಲ. SSLCಲಿ ಸ್ವಲ್ಪ ಕಡಿಮೆ ಆದಂಗಿರುತ್ತೆ. ಆದರೆ ಮತ್ತೆ ತಿರ್ಗಾ ಪಿಕಪ್ ಆಗ್ತಾರೆ. ಜೀವನ ಚೆನ್ನಾಗಿದೆ. ಗುರುಗಳ ಸಂಬಂಧಪಟ್ಟ ರಾಶಿ ಎಂದು ಕೆಡಕೋ ಆಗುವುದಿಲ್ಲ. ಒಳ್ಳೆಯದಾಗಲಿ. ಧನ್ಯವಾದ ವಿಶಾಲಾಕ್ಷಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಗುರುಪ್ರಸಾದ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗುರುಪ್ರಸಾದ್ ಅವರಿಗೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. May 23rd, 5th, 1988 ಮೇಡಮ್. ಸರಿ, ರಾಶಿ ನಕ್ಷತ್ರ ಹೇಳಿ. ಸಿಂಹ ರಾಶಿ, ಮಗ ನಕ್ಷತ್ರ, 3ನೇ ಪಾದ ಬರುತ್ತೆ ಮೇಡಮ್. ಮೇಡಮ್, ನಾನು CA ಫೈನಲ್ ಸ್ಟೂಡೆಂಟ್ ಮೇಡಮ್. ಸರಿ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಹೇಳಿ ಗುರುಪ್ರಸಾದ್. ಸರ್, ನಾನು CA ಫೈನಲ್ ಸ್ಟೂಡೆಂಟ್ ಸರ್. ನಾನು ಲಾಸ್ಟ್
5 years ಇಂದ ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಯಾರು ಮಾಡ್ತಾ ಇದಾರೆ ಅಂತ ಕೇಳೋಣ ಅಂತ ಕಾಲ್ ಮಾಡ್ತಾ ಇಲ್ಲ ರೀ, ಸಿ ಎ ತಾನೇ ನೀವು ಹೇಳ್ತಾ ಇರೋದು? ಹೌದು ಸರ್. ಹೌದು ಸಿ ಎ ಎಕ್ಸಾಮ್ಗೆ ಯಾರು ಏನು ಮಾಡಿಸ್ಲಿಕ್ಕಾಗತ್ತೆ ರೀ? ವಿದ್ಯೆ ಅನ್ನೋದಕ್ಕೆ ಯಾರು ಹೊಟ್ಟೆ ಉರಿ ಪಡೋದೇ ಇಲ್ಲ. ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಆಗಲಿ ಅಂತ ಹೇಳದೇ ಆದರೂ ಸುಮ್ಮನೆ ಅಂತೂ ಇರ್ತಾರೆ. ತಲೆ ಕೆಡಿಸ್ಕೊಬೇಡಿ. ಸಿ ಎ ಆಗಲಿ, ಸಿ ಎಸ್ ಆಗಲಿ, ಇವೆಲ್ಲ ಪ್ರೊಫೆಷನಲ್ ಎಕ್ಸಾಮು. ಪರ್ಸೆಂಟೇಜ್ ಆಫ್ ರಿಸಲ್ಟು ತುಂಬ ಕಡಿಮೆ. ಹಂಗಾಗಿ ನಿಮಗೆ ಟೆನ್ಷನ್ ಆಗಿದೆ. ಏಕಾಗ್ರತೆಯಿಂದ ಉತ್ತರ ದಿಕ್ಕಿನ ರೂಮಿನಲ್ಲಿ ಪೂರ್ವ ದಿಕ್ಕಿಗೆ ತಿರುಗಿ ಕೂತು ಓದಿ. ಮತ್ತು ರಾಯರ ಪ್ರಾರ್ಥನೆ ವಿಶೇಷವಾಗಿ ಮಾಡಿ. ಸಾಧ್ಯವಾದರೆ ಎಕ್ಸಾಮಿಗೆ 3 ದಿನಕ್ಕೆ ಮುಂಚೆ ಸಾಯಂಕಾಲದೊತ್ತು ಅನ್ನ ತಿನ್ನದೆ ರಾಯರ ಸೇವಾ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಒಂದು ಮಾಡಿದರೆ ನಿಮಗಿರುವ ಟೆನ್ಷನ್ಸ್ ಹೋಗುತ್ತೆ. ಡೈವರ್ಟು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಬಂದರೆ ಈ ಜನ್ಮದಲ್ಲಿ ಪಾಸ್ ಆಗೋದಿಲ್ಲ. ಆ ತಲೆಯೆಲ್ಲ ಬಿಟ್ಬಿಟ್ಟು ದೇವರು, ದೊಡ್ಡವರು, ತಾಯಿ ತಂದೆಗಳ ನಮಸ್ಕಾರ ಮಾಡಿ ಒಳ್ಳೆಯದಲ್ಲಿ ರಾಯರ ಮಂತ್ರಾಕ್ಷತೆ ಹಾಕ್ಕೊಂಡು ಎಕ್ಸಾಮ್ಗೆ ಹೋಗಿ ಅದ್ಭುತವಾಗಿ ಪಾಸ್ ಆಗ್ತೀರಾ. ಧನ್ಯವಾದ ಗುರುಪ್ರಸಾದ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಗುರೂಜಿ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ರೇಣುಕಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಂದು ಕನ್ಸರ್ನ್ ಬಗ್ಗೆ ಕೇಳಬೇಕು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕನಸು ನನ್ನ ಬಗ್ಗೆನೇ ಮೇಡಮ್. ತುಲಾರಾಶಿ ಅಂತ, ಸ್ವಾತಿ ನಕ್ಷತ್ರ. ಹುಟ್ಟಿದ ದಿನಾಂಕ ಹೇಳಿ ಮೇಡಮ್. ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಅಷ್ಟೇ ಗೊತ್ತಿರೋದು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಕನ್ಸಲ್ಲಿ ಮತ್ತೆ ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕ್ತಾರಲ್ಲ, ಬೇಲ್ಪುರಿ ಎಲ್ಲ ತರ ಗಾಡಿಗಳನ್ನ ದೂಕೊಂಡು ಹೋಗ್ತಾರೆ. ಅದರ ಕನ್ಸಲ್ ಬಂದ್ರೆ ಮತ್ತೆ ದೇವಸ್ಥಾನ, ಗಣಪತಿ ತರ ರಾಯರ ಮಠ ಎಲ್ಲ ಬರುತ್ತೆ, ಬ್ರಾಹ್ಮಿನ್ಸ್ ಬರ್ತಾರೆ. ಅದು ಒಳ್ಳೇದ ಕೆಟ್ಟದ ಗುರುಜಿ? ಅಲ್ಲ, ಇದು ಯಾವಾಗ ಬಂತ? ನಿನ್ನೆ ರಾತ್ರಿ ಬಂತ ಇಲ್ಲ ಬರ್ತಾನೆ ಇರುತ್ತ? ಇವತ್ ರಾತ್ರಿ ಈ ತರ ಗಾಡಿ ದೂಕೊಂಡು ಹೋಗ್ತಾರಲ್ಲ, ಗಾಡಿನ ರೋಡ್ ಸೈಡ್ ಆತರ ಇವತ್ತು ರಾತ್ರಿ ನಿನ್ನೆ ರಾತ್ರಿ ದೇವಸ್ಥಾನ ಬಂತ? ಅದೇನಿಲ್ಲ. ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಪಾನಿಪುರಿ ತಿಂದ್ರೋ? ಇಲ್ಲ ಇಲ್ಲ, ಏನು ತಿಂದಿಲ್ಲ ಸರ್ ಗುರುಜಿ. ಹತ್ರ ಕನೆಕ್ಷನ್ ಏನಿಲ್ಲ. ಅದು ಇದಕ್ಕಿದಂಗೆ ಬಂದಿದ್ದು. ಹತ್ರ ನಾವು ತಿಂದಿದ್ದು ನೋಡಿದ್ದಾದ್ರೆ ಪರವಾಗಿಲ್ಲ ಅನ್ಬೋಯ್ತು. ಆತರ ಏನಿಲ್ಲ. ಸರಿ ಸರಿ. ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀರಿ? ದಕ್ಷಿಣ ದಿಕ್ಕಿಗೆ. ದಕ್ಷಿಣ ದಿಕ್ಕಿಗೆ ಒಳ್ಳೆ ನಿದ್ರೆ ಬರುತ್ತೆ, ಕೆಲಸ ಆಗಲ್ಲ. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಿ ಸರಿ ಹೋಗುತ್ತೆ. ಯಾವಾಗ ರಾಯರ ಗುಡಿ ಮತ್ತು ಬ್ರಾಹ್ಮಣರು ಎಲ್ಲ ಬಂದರು, ಅದಕ್ಕಾಗಿ ಏನೋ ಒಳ್ಳೆ ಸೂಚನೆಯೂ ಇದೆ. ಗಾಡಿ ತಳ್ಕೊಳ್ಳೋದು ಬಿಡಿ, ಅದೆಲ್ಲೋ ಬಂದಿದೆ, ಹೊಟ್ಟೆ ಸರಿ ಇಲ್ಲದೆ ಇದ್ದರೆ ಹಾಗಾಗತ್ತೆ. ಮಂತ್ರಾಕ್ಷತೆ ರಾಯರ ಗುಡಿಯಿಂದ ತಂದು ಬೆಡ್ ಸ್ಪ್ರೆಡ್ಡು, ದಿಮ್ ಕವರ್ಲ ಚೇಂಜ್ ಮಾಡಿ ದಿಂಬಡಿಲಿ ಇಟ್ಟು ಮಲಗಿ ಒಂದು ಚಿಟಿಕೆ ಉಪ್ಪನ್ನು ಎಲ್ಲ ಕಡೆ ಎರಚಿ ಮನೆಯಲ್ಲಿ. ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಒಂಚೂರು ಸಾಂಬ್ರಾಣಿ ಹೊಗೆ ಹಾಕಿ ಮನೆಗೆಲ್ಲ ಒಳ್ಳೆ ವಾತಾವರಣ ಇರ್ತದೆ. ಸುಮ್ಮನೆ ಕನಸು ಅಂದ್ರೆ ಆಗಲ್ಲ. 1 ಲೋಟ ಹಾಲು, ಅರಿಶಿಣ ಪುಡಿ ಹಾಕಿ ನೆಮ್ಮದಿಯಾಗಿ 1 ಲೋಟ ಕುಡಿದ ಮಲಗಿ ಒಳ್ಳೆ ನಿದ್ರೆ ಬರುತ್ತೆ. ಧನ್ಯವಾದ ರೇಣುಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಅಭಿಲಾಷ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಅಭಿಲಾಷ್ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. ಓಕೆ ಮೇಡಮ್. 8/3/1992. ಮೇಷರಾಶಿ, ಅಶ್ವಿನಿ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿ ಅಭಿಲಾಷ್. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ದು ಬಿ ಇನ್ ಮೆಕ್ಯಾನಿಕಲ್ ಆಗಿದೆ ಗುರುಜಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ ಗುರುಜಿ. ಸರಿಗಿದೆ. ಮುಂದೆ ಗುದ್ದೆ ಸರಿಯಾಗಿ ಬಂತಾ ಇಲ್ಲ ಗುರುಜಿ. ಗೌರ್ಮೆಂಟಿಗೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರೈವೇಟಿಗೂ ಪ್ರಯತ್ನ ಮಾಡ್ತಾ ಇದ್ದೀವಿ ಗುರುಜಿ. ಯಾವ ಕೈ ಕೊಡ್ತಾ ಇಲ್ಲ. ಸ್ವಲ್ಪ ಮಾತು ಜಾಸ್ತಿ ಆಗಿಬಿಡುತ್ತೆ, ಮಾತಿನಿಂದ ಕಾರ್ಯ ಕೆಡುತ್ತೆ ಅನ್ನೋ ಹಂಗೆ ಇರ್ತದೆ ನಿಮ್ಮದು ಒಂದೊಂದು ಸಮಯ. ಹೌದಾ? ಹೌದು. ಅದಕ್ಕೆ ನಿಯಂತ್ರಣ, ಯಾರ ಹತ್ರ ಹೆಂಗೆ ಮಾಡಬೇಕು, ಸರ್ಕಮ್ಸ್ಟೆನ್ಸಸ್ ನೋಡ್ಕೊಂಡು ಮಾತಾಡಿ. ಕೆಲಸ ಆಗ್ತದೆ. ಗೌರ್ಮೆಂಟ್ ಜಾಬ್ ಸಿಕ್ಕುವ ಸಾಧ್ಯತೆಯೂ ಉಂಟು. ಯಾಕಂದರೆ 8 ತಾರೀಕು ಶನಿ, ಕುಜನ ರಾಶಿ, ಎರಡಕ್ಕೂ ಸಂಬಂಧ. ಸೂರ್ಯ ಎಲ್ಲಿದ್ದಾನೆ ನೋಡಿಬಿಟ್ರೆ ನಿಮ್ಗೆ ಸಿಗುತ್ತೋ ಇಲ್ಲೋ ಫೈನಲ್ ಮಾಡಬಹುದು. ಚಿಂತೆ ಇಲ್ಲ, ಪ್ರಯತ್ನ ಮಾಡಿ. ನಿಮಗೆ ನನ್ನ ಪ್ರಕಾರ ಮಾರ್ಚ್ ಹೊತ್ತಿಗೆ ಒಳ್ಳೆ ಸುದ್ದಿ ಬರ್ತದೆ.
ಧನ್ಯವಾದ ಅಭಿಲಾಷ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಚಂದ್ರನೊಂದಿಗೆ ಶುಕ್ರ ಸೇರಿದ್ರೆ ಮದುವೆ ವಿಚಾರದಲ್ಲಿ ಮದುವೆಗೆ ತೊಂದರೆ ಆಗುತ್ತಾ ಹೇಗೆ? ಮಾಲವಿಕ ಯೋಗ ಸೃಷ್ಟಿ ಮಾಡ್ತಾನೆ. ಚಂದ್ರ ಜೊತೆ ಶುಕ್ರ ಸೇರಿದ್ರೆಲ್ಲ ತೊಂದರೆ ಇಲ್ಲ. ಸಪ್ತಮ ಸ್ಥಾನ ಅನ್ನುವಂಥದ್ದು ಸ್ಪಷ್ಟತೆ ಇದ್ದರೆ ಯಾವ ತೊಂದರೆನೂ ಆಗಲ್ಲ. ತಡ ಮಾಡುವಂಥ ಶನಿ ಯಾವತ್ತೂ ನಿಧಾನ. ಸೂರ್ಯ ಯಾವುದೋ ಒಂದು ಕಾರ್ಯದಲ್ಲಿ ಕೆಡುತ್ತೆ. ಕುಜ ಮಂಗಳ ಕಾರ್ಯಗಳು ಆಗೋಲ್ಲ, ಕುಜದೋಷ ಅಂದ್ಬಿಡ್ತಾರೆ. ಚಂದ್ರನ ಇಂದ ರಾಶಿಯಿಂದ 7ನೇ ಮನೆ ಅದು ಸರಿಗಿದ್ರೆ ಮದುವೆ ಎಲ್ಲ ಸುಸೂತ್ರ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಪ್ರತಿ ತಿಂಗಳು ಚಂದ್ರ ತನ್ನ ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ಹೋದರೆ, ಈಗ ಮೇಷ ಅಂದ್ಕೊಳ್ಳೋಣ, ಮೇಷ, ರಿಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ ರಾಶಿಗೆ ಏನಾದರೂ ಅಷ್ಟಮ ಸ್ಥಾನಕ್ಕೆ ಯಾವುದೇ ರಾಶಿಗೆ 8ನೇ ಮನೆಗೆ ಚಂದ್ರ ಬಂದಾಗ ಅದಕ್ಕೆ ಚಂದ್ರಾಷ್ಟಮ ಅಂತ ಕರಿತೀವಿ. ಅವತ್ತು ಯಾವ ಕೆಲಸಗಳು, ಹೊಸ ಡಿಸಿಷನ್ ಯಾವುದೂ ಮಾಡಬಾರ್ದು. ದೇವರ ವಿಶೇಷವಾದ ಪ್ರಾರ್ಥನೆ ಅದನ್ನು ಮಾಡಿದ ಮೇಲೆ ಆ ಅಷ್ಟಮ ಸ್ಥಾನ ದಾಟುವವರೆಗೂ ದಿನನಿತ್ಯ ದಾಟುತ್ತೆ ಅಂತ ಹೇಳಿದ್ವಿ. ಸೊ 1 ಡೇ, ತಿಂಗಳಲ್ಲಿ 1 ಡೇ ಎಲ್ಲರಿಗೂ ಸಿಗುತ್ತೆ, ಎಲ್ಲ ರಾಶಿಯವ್ರಿಗೂ ಸಿಗುತ್ತೆ. ಇವತ್ತು ರಾಶಿ ನಕ್ಷತ್ರ ನೋಡೋದು ಕಾರಣ ಇದಕ್ಕಾಗಿ. ಅಷ್ಟಮದಲ್ಲಿ ಚಂದ್ರ ರೊಟೇಷನಲ್ಲಿ ಬಂದರೆ ನೀವಂತೂ ಯಾವುದೇ ಥರದ ಕಾರ್ಯಗಳನ್ನು ಮಾಡಬೇಡ್ರಿ. ಇವತ್ತಿನ ರಾಶಿ ಏನು? ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರಕ್ಕೆ ಕನ್ಯಾ ರಾಶಿ, ಚಂದ್ರನ ಸಮಸ್ಯೆ ಇರೋದಿಲ್ಲ. ಆದರೆ 8ನೇ ಮನೆಯಲ್ಲಿ ಬೇರೆ ಅಂತಂದರೆ ಮಕರ ಅಥವಾ ಕುಂಭ ರಾಶಿಯವರಿಗೆ ಅಷ್ಟಮಕ್ಕೆ ಬರ್ಬೋದು. ಬಂದರೆ ಅವರು ಈ ಕಾರ್ಯ ಮಾಡಬಾರ್ದು. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಚಂದ್ರನಿಂದ ಆಗುವ ತೊಂದರೆ ಅಂದರೆ ಇಷ್ಟೇ. ಅಷ್ಟಮ ಸ್ಥಾನಕ್ಕೆ ಬಂದಾಗ ತೀರ ಬಲ ಕಡಿಮೆ. ಆವತ್ತಿನ ದಿವಸ ನೋಡಿ ಯಾವ್ಯಾವ ರಾಶಿಯವರು ಅಷ್ಟಮಕ್ಕೆ ಚಂದ್ರ ಬಂದರೆ, ಪ್ರತಿಯೊಂದು ರಾಶಿಗೂ, ಮೇಷಕ್ಕೆ ವೃಶ್ಚಿಕ, ಋಷಭಕ್ಕೆ ಧನುಸ್ಸು, 3, 6, 8, 12ನೇ ಮನೆಯಲ್ಲಿ ಬಂದರೆ ಯಾವ ರಾಶಿಯಲ್ಲಿ ಇದ್ದರೆ ಆವಾಗೆಲ್ಲ ನಿಮಗೆ ಇವತ್ತಿನ ದಿನ ಯಾಕೋ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಯಾರನ್ನೋ ನೋಡ್ಲಿಕ್ಕೆ ಹೋದೆ, ಅವ್ರ ಕಡೆಯಿಂದ ಬೈಸ್ಕೊಂಡೆ, ಅಲ್ಲಿ ಎಡು ಬಿದ್ದೆ, ಇಲ್ಲಿ ತೊಂದರೆ ಆಯಿತು, ನಾನು ಸದ್ಯ ಬದುಕಿದ್ದೇ ಹೆಚ್ಚು, ಹೀಗೆಲ್ಲ ಮನುಷ್ಯನ ಕಂಪ್ಲೇಂಟ್ಸ್ ಇರ್ತದಲ್ಲ, ಅದಕ್ಕೆಲ್ಲ ಕಾರಣ ಚಂದ್ರ ದಿನನಿತ್ಯ ಓಡಾಡುವ ಗ್ರಹ. ಅವರವರ ಅಷ್ಟಮ ಸ್ಥಾನ ನೋಡ್ಕೊಳ್ಳಿ, ಇವತ್ತಿನ ರಾಶಿಯನ್ನು ನೋಡ್ಕೊಳ್ಳಿ, ಅದರಲ್ಲಿ ಇರುವಂಥ ವಿಚಾರವನ್ನು ಇಟ್ಕೊಳ್ಳಿ. ಮನುಷ್ಯ ಯಾವತ್ತೂ ಅಪ್ಸ್ ಆ್ಯಂಡ್ ಡೌನ್ಸ್, ದಿನನಿತ್ಯ ನಿನ್ನೆ ಇದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇರಲ್ಲ. ಬೆಳಗಾಗುವುದ ಒಳ್ಳೆ ಬೆಳಗು ಮಾಡು, ಕೇಳೋದಂತೂ ಕೇಳ್ತೀವಿ, ಅದಕ್ಕೂ ಮಿತಿ ಮೀರಿದ್ದು ಈ ರಾಶಿ ನಕ್ಷತ್ರಗಳು. ಅವು ನಮ್ಮನ್ನು ಆಳ್ವಿಕೆ ಆಗಿಲ್ಲ, ಹುಡುಕಿ ಸಿಕ್ಕುತ್ತೆ. ಅದಕ್ಕೆ ದಿನನಿತ್ಯ ಒಳ್ಳೆಯ ಅಭ್ಯಾಸ, ಡೇಟ್ ಆಫ್ ಬರ್ತ್ ಟೈಮು ಮತ್ತು ಇವತ್ತಿನ ಡೇಟ್ ನೋಡೋದಕ್ಕಿಂತ ರಾಶಿ ನಕ್ಷತ್ರ ಇವತ್ತೇನಿದೆ, ಯಾವ ಯೋಗ, ಯಾವ ಕಾರಣ, ಏನಿವತ್ತು ನನ್ನ ಕೆಲಸ ಇವತ್ತು ಪೋಸ್ಟ್ಪೋನ್ ಮಾಡ್ಬೋದಾ ಬೇಡವಾ, ಇಷ್ಟು ತಿಳ್ಕೊಬೇಕು. ಖಂಡಿತ ಗುರುಜಿ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನದಿಯ ಸ್ಮರಣೆ. ಆ ನದಿಯ ಸ್ಮರಣೆ ಮಾಡಿದರೆ ನಮಗುಂಟಾಗಬಹುದಾದಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ. ಕಾವೇರಿ ಕಪಿಲ ವರಾಹತನೆಯ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಭವ ಕುರ್ವ ಧ್ರುವಂ ಮಂಗಲಂ. ಎಲ್ಲ ಕಾರ್ಯಗಳು ನಮಗೆ ಉಂಟಾಗಬೇಕಾದ್ರೆ ಹರಿಯ ಪಾದದಲ್ಲಿ ಬಂದಂಥ ಈ ನೀರುಗಳು, ಕಾವೇರಿ, ಕಪಿಲ, ಪ್ರತಿಯೊಂದು ನದಿಗಳು ನಮ್ಮನ್ನು ಸದಾ ರಕ್ಷಣೆ ಮಾಡಲಿ ಅನ್ನೋದೇ ಮಾಡಿದರೆ ಮಂಗಳ ಕಾರ್ಯ ಉಂಟಾಗ್ತದೆ. ಖಂಡಿತ ಗುರುಜಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಚಂದ್ರ ದಶಾಭುಕ್ತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.